ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ಆಲ್ಜಿಬ್ರಾ ಮಾಡ್ಯೂಲ್ 3 ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಅಂದ್ರೆ ಡಿಫರೆಂಟ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತಿದೀವಲ್ಲ, ಸೊ ಅದರಲ್ಲಿ ಈ ರೀತಿನೂ ಕೂಡ ಪ್ರಾಬ್ಲಮ್ ಕೇಳ್ಬೋದು. ಏನು? ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಅಂಡ್ ಆಲ್ಸೋ ಫೈಂಡ್ ದ ಇನ್ವರ್ಸ್ ಆಫ್ ದಟ್ ಮ್ಯಾಟ್ರಿಕ್ಸ್. ಸರಿನಾ? ಸೊ ಇಲ್ಲೂ ಕೂಡ ನಾವು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನೇ ಯೂಸ್ ಮಾಡ್ತಾ ಹೋಗೋದು. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಯಾವ ರೀತಿ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನ ಸಾಲ್ವ್ ಮಾಡಬೇಕು ಅಂತ. ಸೊ ಇವಾಗ ಫಸ್ಟ್ ಆ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನೇ ಯೂಸ್ ಮಾಡಿಕೊಂಡು ನಾವು ಫಸ್ಟ್ ಏನ್ ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕು. ಸೊ ಫಸ್ಟ್ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ characteristic equation will be equal to determinant of a minus lambda i will be equal to 0. ಸರಿನಾ? ಸೊ ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್, a minus lambda i will be equal to 0 ಅಂತ. ಸೊ ಈಗ a ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಏನು ಮ್ಯಾಟ್ರಿಕ್ಸ್ ಇರುತ್ತೆ ಅದನ್ನೇ ನಾವು a ಅಂತ ಕರೀತಾ ಹೋಗ್ತೀವಿ. ಮೈನಸ್ ಲ್ಯಾಂಡಾ ಇಂಟು ಐ. ಸೊ ಐ ಅಂತ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಇಲ್ಲಿ ನಮಗೆ 3x3 ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇವಾಗ ನಾವು 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನೇ ತಗೋಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರ್ತವೆ, ಇನ್ನು ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ಗಳು ಏನಿರ್ತವೆ 0 ಆಗಿರ್ತವೆ. ಸೊ ಈಗ ಏನಾಗ್ತಾ ಇದೆ, ಆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಗೆ ಲ್ಯಾಂಡಾ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಈಗ ಲ್ಯಾಂಡಾ ಒಳಗಡೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ, ಲ್ಯಾಂಡಾ ಇಂಟು 1 ವಿಲ್ ಬಿ ಈಕ್ವಲ್ ಟು 1 ಲ್ಯಾಂಡಾ. 1 ಲ್ಯಾಂಡಾನ ನಾನು ಲ್ಯಾಂಡಾ ಅಂತ ಬರೀಬಹುದಾ? ಎಸ್. ಸೊ ಲ್ಯಾಂಡಾ ಇಂಟು 0 ಇಂಟು ಎನಿಥಿಂಗ್ ವಿಲ್ ಬಿ 0 ಇಟ್ಸ್. ಸೊ 1 ಇಂಟು ಲ್ಯಾಂಡಾ ಏನಾಗುತ್ತೆ, ಲ್ಯಾಂಡಾ ಆಗುತ್ತೆ. 1 ಇಂಟು ಲ್ಯಾಂಡಾ ಏನಾಗುತ್ತೆ, ಲ್ಯಾಂಡಾ ಆಗುತ್ತೆ. ಸೊ ಲ್ಯಾಂಡಾ 0 ಜೊತೆ ಮಲ್ಟಿಪ್ಲೈ ಆದಾಗೆಲ್ಲ 0ನೇ ಆಗುತ್ತೆ. ಸೊ ಇವಾಗ ಲ್ಯಾಂಡಾ ಇಂಟು ಐ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ನನಗೆ ಗೊತ್ತಿದೆ, ಇಲ್ಲಿದೆ. ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಇಲ್ಲಿ ಗೊತ್ತಿದೆ. ಸೊ ಎರಡನ್ನೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ, ವಿಚ್ ವಿಲ್ ಬಿ ಈಕ್ವಲ್ ಟು ಸಿಂಪಲ್. ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಎ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ. 4 3 1. ನೆಕ್ಸ್ಟ್ 2 1 ಮೈನಸ್ 2 1 2 1. ಸರಿನಾ? ಸೊ ಈಗ ನೋಡಿ, ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಲ್ಯಾಂಡಾ ಇದೆ, ಇನ್ನು ಉಳಿದಿರೋದೆಲ್ಲ 0. ಸೊ ಮೈನಸ್ ಲ್ಯಾಂಡಾ ಇಂಟು ಐ ಅಂತ ಅಂದಾಗ ಮೈನಸ್, ಸೊ ಮೈನಸ್ ಲ್ಯಾಂಡಾ ಆಗುತ್ತಲ್ವಾ. ಸೊ ಮೈನಸ್ ಲ್ಯಾಂಡಾ ಮೈನಸ್ ಲ್ಯಾಂಡಾ. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಮೈನಸ್ ಲ್ಯಾಂಡಾ ಬರುತ್ತೆ, ಇನ್ನು ಉಳಿದಿರೋದೆಲ್ಲ 3 ಮೈನಸ್ 0 ಅಂತಂದ್ರೆ 3 ನೇ ಉಳ್ಕೊಳುತ್ತೆ. ಸೊ ಆ ರೀತಿ ಉಳ್ಕೊಳೋದ್ರಿಂದ ಅವಕ್ಕೆ ಏನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇವಾಗ ಏನಾಯ್ತು, ಡಯಾಗ್ನಲ್ ಎಲಿಮೆಂಟ್ಸ್ ಮಾತ್ರ ಈ ಲ್ಯಾಂಡಾ ಇದೆ. ಸೊ ಮೈನಸ್ ಲ್ಯಾಂಡಾನ ಡಯಾಗ್ನಲ್ ಎಲಿಮೆಂಟ್ಸ್ ಗೆ ಹಾಕ್ಬಿಟ್ರಿ. ಸೊ ಇವಾಗ ಏನಾಯ್ತು, ನನಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಕ್ಕಿದೆ. ಸೊ ಈಗ ಡಿಟರ್ಮಿನೆಂಟ್ ಅಲ್ಲಿ ನಾವು ಬರ್ತಿದೀವಿ. ಸೊ ಇದ್ರದ್ದು ಫೈನಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನಾವು ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗೋಣ. ಯಾಕಂತಂದ್ರೆ ಮಾಮೂಲಿಯಾಗಿ ಮಾಡ್ತಾ ಹೋದ್ರೆ ತುಂಬಾ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಏನ್ ಫಾರ್ಮುಲಾ? ವಿಚ್ ವಿಲ್ ಬಿ ಈಕ್ವಲ್ ಟು ಲ್ಯಾಂಡಾ ಕ್ಯೂಬ್ ಮೈನಸ್ sum of the diagonal elements into lambda square plus sum of diagonal minus into lambda minus determinant of a will be equal to 0. So ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಏನು? ಸಿಂಪಲ್. lambda cube minus sum of diagonal element into lambda square plus sum of diagonal minus into lambda minus determinant of a. ಸೊ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಆಲ್ಟರ್ನೇಟಿವ್ ಆಗಿದೆ. ಸೊ ಇವಾಗ ಒಂದೊಂದಾಗೆ ಬರೀತಾ ಹೋಗೋಣ. ಲ್ಯಾಂಡಾ ಕ್ಯೂಬ್ ಅಂತ ಅಂದ್ರೆ ಲ್ಯಾಂಡಾ ಕ್ಯೂಬ್ ಅನ್ನೇ ಬರೀಬೇಕು, ಮೈನಸ್ ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ಸೊ ನೋಡಿ, ಕ್ವಶನ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ಯಾವು? 4 1 ಮತ್ತೆ 1. ಸಮ್ ಅಂದ್ರೆ ಏನು? ಫಸ್ಟ್ ಆಡ್ ಮಾಡಬೇಕು. 4 + 1 = 5, 5 + 1 = 6. ಸೊ 6 ಲ್ಯಾಂಡಾ ಸ್ಕ್ವೇರ್. ನೋಡಿ ಎಷ್ಟು ಈಸಿ ಆಗ್ತಾ ಇದೆ. ಪ್ಲಸ್ ಸಮ್ ಆಫ್ ದಿ ಡಯಾಗ್ನಲ್ ಮೈನಸ್ ಅಂತ ಅಂದ್ರೆ ಸಿಂಪಲ್. ಸೊ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಯಾವ್ದಪ್ಪ? 4. ಸೊ ಇವಾಗ ಅದರ ರೋ ಮತ್ತೆ ಅದರ ಕಾಲಮ್ ಅನ್ನ ಮುಚ್ಕೊಳ್ಳಿ. ಸೊ ಇವಾಗ ಏನು ಉಳಿತು? 1 - 2 2 ಮತ್ತೆ 1 ಉಳಿತು. ಸೊ 1 - 2 2 ಮತ್ತೆ 1 ಉಳಿತು. ಸರಿನಾ? ಸೊ ಇದರ ಡಿಟರ್ಮಿನೆಂಟ್. ನೆಕ್ಸ್ಟ್ ಈಗ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಅಂದ್ರೆ ಎಂಟೈರ್ ರೋ ಮತ್ತೆ ಕಾಲಮ್ ಅನ್ನ ಬಿಡಬೇಕು. ಸೊ ಏನು ಉಳಿತು? 4 1 1 1 4 1 1 1. ನೆಕ್ಸ್ಟ್ ಇವಾಗ ಮೂರನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಸೊ ಅದರ ಎಂಟೈರ್ ರೋ ಮತ್ತೆ ಕಾಲಮ್ ಅನ್ನ ಬಿಡಬೇಕು. ಸೊ ಅವಾಗ ಏನು ಉಳಿತು? 4 3 2 1 4 3 2 1. ಸೊ ಇವಾಗ ಡಿಟರ್ಮಿನೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಕ್ರಾಸ್ ಮಲ್ಟಿಪ್ಲೈ. 1 1 1 ಮೈನಸ್ 2 ಇಂಟು ಮೈನಸ್ 2 ಏನಾಗುತ್ತೆ? -2 2 4 ಆಯ್ತು. ಸೊ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ.
So 5 plus 1 will be 6. Next 4 ones are 4 minus 1 ones are 1 which will be equal to ಎಷ್ಟಾಯಿತು 4 minus 1 ಅಂತಂದರೆ 3 ಆಯಿತು. ನೆಕ್ಸ್ಟ್ ಇಲ್ಲಿ 4 ones are 4 minus 3 twos are 6. So 4 minus 6 ಅಂತಂದರೆ ಎಷ್ಟಾಗುತ್ತೆ 4 minus 6 will be 2, that is minus 2. ಸೊ ಇವಾಗ ನಮಗೆ ಬೇಕಾಗಿರೋದನ್ನು ಸಮ್ ಆಫ್ ದಿ ಡಯಾಗ್ನಲ್ ಮೈನರ್ಸ್ ಬೇಕು. ಸೊ ಸಮ್ ಆಫ್ ಡಯಾಗ್ನಲ್ ಮೈನರ್ಸ್ ಅಂದ್ರೆ 6 plus 3 minus 2 which will be equal to 3 minus 2 ಅಂತ ಅಂದ್ರೆ 1. So 6 plus 1 will be 7. ಸೊ ನೋಡಿ ಎಷ್ಟು ಈಸಿಯಾಗಿ ಬಂತು. 7 is the sum of the diagonal minors into lambda minus ಡಿಟರ್ಮಿನೆಂಟ್ ಆಫ್ ಎ. ಸೊ ಡಿಟರ್ಮಿನೆಂಟ್ ಆಫ್ ಎ ಒಂಚೂರು ಚೇಂಜ್ ಆಗುತ್ತೆ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಡಿಟರ್ಮಿನೆಂಟ್ ಆಫ್ ಎ? ಸೊ ಡಿಟರ್ಮಿನೆಂಟ್ ಆಫ್ ಎ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕೇವಲ ಮೊದಲನೇ ರೋ ಮಾತ್ರ ಯೂಸ್ ಮಾಡಬೇಕು. ಸೊ ಮೊದಲನೇ ಎಲಿಮೆಂಟ್ ಯಾವುದು 4. ಸೊ 4 ಇಂಟು ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಡ್ರಿ. ಸೊ 1 minus 2 2 ಮತ್ತೆ 1 ಮಾತ್ರ ಉಳ್ಕೊಂತು. ಸೊ 1 minus 2 2 ಮತ್ತೆ 1 ಮಾತ್ರ ಉಳ್ಕೊಂತು. ಸೊ ಇಲ್ಲಿ ಪ್ಲಸ್ ಇದೆ, ನೆಕ್ಸ್ಟ್ ಮೈನಸ್ ಹೋಗ್ಬೇಕು. ನೆಕ್ಸ್ಟ್ ಎಲಿಮೆಂಟ್ ಯಾವುದು 3. ಸೊ 3 ಇಂಟು ಅದರ ರೋ ಮತ್ತೆ ಕಾಲಮ್ ಅನ್ನ ಬಿಟ್ಕೊಳ್ಳಿ. 2 minus 1 1 1 ಉಳ್ಕೊಂತು. 2 minus 2 1 1 ನೆಕ್ಸ್ಟ್ ಪ್ಲಸ್ ಆಗಬೇಕು. ಮೂರನೇದು ಯಾವ್ದಿರೋದು 1. ಸೊ ಇವಾಗ ಅದರ ರೋ ಅದರ ಕಾಲಮ್ ಅನ್ನು ಬಿಟ್ಟರೆ 2 1 1 2. ಸೊ 1 ಇಂಟು 2 1 1 2. ಸೊ 1 ಇಂಟು ಅಂತ ಬರೆದ್ರು ಒಂದೇ, ಬರೀದೇ ಇದ್ರು ಒಂದೇ. ಸೊ ಈ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಿ. 4 ಇಂಟು 1 1 1 ಮೈನಸ್ 2 ಇಂಟು ಮೈನಸ್ 2 ಏನಂತೆ ಮೈನಸ್ 4 ಆಯಿತು. ಮೈನಸ್ 3 ಇಂಟು 2 1 2 ಮೈನಸ್ 2 ಇಂಟು 1 ಇಂಟು ಮೈನಸ್ 2 ಅಂತಂದ್ರೆ ಎಷ್ಟಾಯಿತು ಮೈನಸ್ 2 ಆಯಿತು. ಪ್ಲಸ್ 2 2s are 4 minus 1 1s are 1. So simplify ಮಾಡಿ 4 into 4 minus into minus plus ಆಗುತ್ತೆ. 4 plus 1 will be 5 minus 3 into minus plus ಆಗುತ್ತೆ. So 2 plus 2 will be 4 plus 4 minus 1 ಅಂತ ಅಂದ್ರೆ 3 ಆಯಿತು. ಸೊ ಇವಾಗ ಇನ್ನು ಸಿಂಪ್ಲಿಫೈ ಮಾಡಿ 5 4s are 20 minus 4 3s are 12 plus 3. So 12 plus 3 ಅಂದ್ರೆ ಎಷ್ಟಾಯಿತು 15 ಆಯಿತು. ಸೊ 20 minus 15 will be equal to 5. ಸೊ ಇವಾಗ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಕೂಡ ಸಿಕ್ತು, ಏನು 5. ಸೊ ಅದನ್ನ ಬರೀರಿ 5 will be equal to 0. ಸೊ ಈಗ ನೋಡಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಂತಾ? ಎಸ್. ಸೊ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಬಂತು. ಅವ್ರು ಏನ್ ಕೇಳಿದ್ದಾರೆ ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಆಲ್ಸೋ. ಸೊ ಇವಾಗ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನು ಯೂಸ್ ಮಾಡಿಕೊಂಡು ನಾವು ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಅಪ್ಲೈ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್, ಸರಿನಾ? CHT ಅಂತ ಬರೆದಿರ್ತೀನಿ. ಅಪ್ಲೈ ದ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್. ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಏನ್ ಹೇಳುತ್ತೆ, ಎಲ್ಲೆಲ್ಲಿ ಲ್ಯಾಂಬ್ಡಾ ಇದೆ ಅಲ್ಲೆಲ್ಲ ಎ ಅನ್ನ ಹಾಕ್ರಿ ಅಂತ ಹೇಳುತ್ತೆ. ಸೊ ಎ ಅಂತಂದ್ರೇನು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್. ಸೊ ಎ ಕ್ಯೂಬ್ minus 6a² plus 7a minus 5 will be equal to 0. ಸೊ ಅದರ ಜೊತೆ ಏನಾಗುತ್ತೆ ಅಂದ್ರೆ ಇಲ್ಲಿ 5 ಇದೆಯಲ್ವಾ, ನೋಡಿ ಇಲ್ಲಿ ಇದು ಒಂದು ಮ್ಯಾಟ್ರಿಕ್ಸ್ ಎ ಕ್ಯೂಬ್ ಮ್ಯಾಟ್ರಿಕ್ಸ್ ಆಯ್ತು. ಇದು ಕೂಡ ಒಂದು ಮ್ಯಾಟ್ರಿಕ್ಸ್, ಯಾಕಂತಂದ್ರೆ a² ಅಂತಂದ್ರೆ a is a ಮ್ಯಾಟ್ರಿಕ್ಸ್, a² ಕೂಡ ಮ್ಯಾಟ್ರಿಕ್ಸ್ ಆಯ್ತು. a ಕೂಡ ಒಂದು ಮ್ಯಾಟ್ರಿಕ್ಸ್. ಸೊ ಇದು ಕೂಡ ನನಗೆ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲೇ ಇರಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಇದಕ್ಕೆ i ಅನ್ನ ಮಲ್ಟಿಪ್ಲೈ ಮಾಡ್ತೀವಿ. i ಅಂತಂದ್ರೆ ಏನು, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಅಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಯಾಕಂತಂದ್ರೆ ನಾನು ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಇರೋದು ಇನ್ವರ್ಸ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ಎ ಇದೆ, ಸೊ ಅದರ ಇನ್ವರ್ಸ್ ಏನಾಗಿರುತ್ತೆ ಎ ಇನ್ವರ್ಸ್. ಸೊ ಅಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಈಗ ಎ ಇನ್ವರ್ಸ್ ಅನ್ನ ಎರಡು ಸೈಡ್ ಕೂಡ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಇನ್ವರ್ಸ್ ಇಂಟು ಎ ಕ್ಯೂಬ್ ಮೈನಸ್ 6a² plus 7a minus 5 will be equal to 0 into a inverse. So 0 into anything will be 0. So 0 ಅಂತ ಬರೆದ್ರೆ ಸಾಕು. ಸೊ ಇವಾಗ a inverse ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, a inverse a ಕ್ಯೂಬ್. ಸೊ ಇದೇನಾಗುತ್ತೆ ಅಂತಂದ್ರೆ a ಸ್ಕ್ವೇರ್ ಆಗುತ್ತೆ. ನೋಡಿ ಇಲ್ಲಿ -1, ಇಲ್ಲಿ +3 ಇರೋದು. ಸೊ +3 -1 ಏನಾಗುತ್ತೆ, ಪವರ್ಗಳೇ ಕ್ಯಾಲ್ಕುಲೇಟ್ ಆಗ್ತವೆ. +3 -1 ಏನಾಗುತ್ತೆ +2 ಆಗುತ್ತೆ. ಸೊ ಆಗಿದೆ ಮೈನಸ್ ಇಲ್ಲಿ ನೋಡಿ 6a² ಇದೆ. ಸೊ ಇಲ್ಲಿ a ಇನ್ವರ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 6a ಆಗಿ ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲಿ +2 ಇದೆ ಪವರ್ ಅಲ್ಲಿ, ಇಲ್ಲಿ -1 ಇದೆ. ಸೊ 2 - 1 ಏನಾಯ್ತು 1 ಆಯ್ತು. ಸೊ a ಪವರ್ 1 ಅಂತ ಬರೆದ್ರು ಒಂದೇ, a ಅಂತ ಬರೆದ್ರು ಒಂದೇ. ನೆಕ್ಸ್ಟ್ ಪ್ಲಸ್ 7a ಇಂಟು a ಇನ್ವರ್ಸ್. ಸೊ ಇದನ್ನ ಯಾಕೆ ಈ ರೀತಿ ಬರ್ದೆ ಅಂತ ಹೇಳ್ತೀನಿ ನೋಡಿ. ಸೊ ನಮಗೆ ಆಲ್ರೆಡಿ ಗೊತ್ತಿದೆ a ಇಂಟು a ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್, ಸರಿನಾ? ಏನು a ಇಂಟು a ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ನಮಗೆ ಆಲ್ರೆಡಿ ಗೊತ್ತಿದೆ.
ಸೊ ಇವಾಗ ಏನು ಮಾಡ್ಬೋದು ಅಂದರೆ ಎ ಇಂಟು ಎ ಇನ್ವರ್ಸ್ ಜಾಗದಲ್ಲಿ ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ಈಸಿಯಾಗಿ ಹಾಕ್ಕೋಬೋದು, ಅವಾಗ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಸೊ ಮೈನಸ್ ಇಲ್ಲಿ 5 ಇಂಟು ಎ ಇನ್ವರ್ಸ್ ಏನಾಗುತ್ತೆ 5 ಎ ಇನ್ವರ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು 0. ಸೊ ಈಗ ಏನು ಮಾಡ್ತೀನಿ ಅಂದರೆ ಎ ಸ್ಕ್ವೇರ್ ಮೈನಸ್ 6a ಪ್ಲಸ್ 7 ಎ ಇಂಟು ಎ ಇನ್ವರ್ಸ್ ಅನ್ನು ನಾನು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಬರ್ಬೋದು. ಸೊ 7 ಇಂಟು ಐ ವಿಲ್ ಬಿ ಈಕ್ವಲ್ ಟು ಮೈನಸ್ 5a ಅನ್ನ ಮೈನಸ್ 5a ಇನ್ವರ್ಸ್ ಅನ್ನ ಆ ಕಡೆ ಕಳಿಸಿದ್ರೆ ಪ್ಲಸ್ 5a ಇನ್ವರ್ಸ್ ಆಯಿತು, ಸರಿನಾ. ಸೊ ಈಗ ಪ್ಲಸ್ 5a ಇನ್ವರ್ಸ್ ಅನ್ನ ಆ ಕಡೆ ಕಳಿಸಿದ್ದೀನಿ, ಯಾಕಂದ್ರೆ ಎ ಇನ್ವರ್ಸ್ ಅನ್ನ ನನಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈಗ ಎ ಇನ್ವರ್ಸ್ ವ್ಯಾಲ್ಯೂ ಬೇಕು ಅಂದ್ರೆ ಫಸ್ಟ್ ನನಗೆ ಎ ಸ್ಕ್ವೇರ್ ವ್ಯಾಲ್ಯೂ ಬೇಕು. ಎ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಗೊತ್ತಿದೆ ನಮಗೆ. ಡಯಾಗ್ನಲ್ ಎಲಿಮೆಂಟ್ಸ್ 1 ಇರುತ್ತೆ, ಉಳಿದಿರೋದೆಲ್ಲ 0. ಸೊ ಈಗ ಫಸ್ಟ್ ನಾವು ಎ ಸ್ಕ್ವೇರ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಎ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿದು ಎರಡು ಸಲ ಮಲ್ಟಿಪ್ಲೈ ಮ್ಯಾಟ್ರಿಕ್ಸ್ ಅನ್ನು 4 3 1 2 1 minus 2 1 2 1 ಇಂಟು ಮತ್ತೆ ಅದೇ 4 3 1 2 1 minus 2 1 2 1. ಸೊ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ಯಾವ ರೀತಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಂತ. ಸೊ ನಾನು ಸಿಂಪ್ಲಿಫೈಡ್ ಆನ್ಸರ್ ಅನ್ನು ಬರೀತೀನಿ. ಸೊ ಈಗ ಎ ಸ್ಕ್ವೇರ್ ವ್ಯಾಲ್ಯೂ ಇಲ್ಲಿ ಬರ್ದಿದ್ದೀನಿ, ಮೈನಸ್ 6 ಇಂಟು ಎ 6 ಇಂಟು ಎ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಏನಿದೆ 4 3 1 2 1 minus 2 1 2 1 ಪ್ಲಸ್ 7 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ನೋಡಿ 7 ಅನ್ನು ನಾನು ಏನು ಮಾಡ್ತಾ ಇದ್ದೀನಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಇವಾಗ 7 ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 7 0 0 0 7 0 0 0 7 ಆಗುತ್ತೆ. ಸೊ ಎಲ್ಲೆಲ್ಲಿ 1 ಇದೆ ಅಲ್ಲಿಗೆಲ್ಲ 7 ಮಲ್ಟಿಪ್ಲೈ ಆಗುತ್ತೆ. 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಇವಾಗ ನಾನು ಇದನ್ನ ಈ ರೀತಿ ಬರೀಬಹುದು 7 0 0 0 7 0 0 0 7 ಅಂತ ಬರೀಬಹುದು. ಸೊ ನೆಕ್ಸ್ಟ್ ವಿಚ್ ವಿಲ್ ಬಿ ಈಕ್ವಲ್ ಟು 5 ಇಂಟು ಎ ಇನ್ವರ್ಸ್. ಸೊ 5 ಇಂಟು ಎ ಇನ್ವರ್ಸ್ ಅನ್ನ ಅದೇ ರೀತಿ ಬರ್ಕೊಳ್ಳಿ. ಸೊ ಇವಾಗ ಇದಷ್ಟನ್ನು ಕೂಡ ಸಿಂಪ್ಲಿಫೈ ಮಾಡ್ರಿ, ಒಳಗಡೆ ಮಲ್ಟಿಪ್ಲೈ ಮಾಡಿ ಏನ್ ಆನ್ಸರ್ ಬರುತ್ತೆ ಅಂತ ಬರ್ದಿದ್ದೀನಿ. ಸೊ ಇವಾಗ ಒಂದೊಂದೇ ಪೊಸಿಷನ್ ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. 23 ಮೈನಸ್ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ 24 ಪ್ಲಸ್ 7. ಸೊ 23 ಮೈನಸ್ 24 ಪ್ಲಸ್ 7 ವ್ಯಾಲ್ಯೂ ಏನಾಗುತ್ತೆ 6. ಸೊ ಇಲ್ಲಿ ಬರ್ಕೊಳ್ಳಿ 6. ನೆಕ್ಸ್ಟ್ 17 ಮೈನಸ್ 18 ಪ್ಲಸ್ 0. ಸೊ 17 ಮೈನಸ್ 18 ಪ್ಲಸ್ 0 ವ್ಯಾಲ್ಯೂ ಏನಾಯಿತು ಮೈನಸ್ 1. ನೆಕ್ಸ್ಟ್ ಮೈನಸ್ 1 ಮೈನಸ್ 6 ಪ್ಲಸ್ 0 ಮೈನಸ್ 1 ಮೈನಸ್ 6 ಪ್ಲಸ್ 0 ವ್ಯಾಲ್ಯೂ ಏನಾಯಿತು ಮೈನಸ್ 7 ಆಯಿತು. ನೋಡಿ ನನಗೆ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗಿದೆ 5 ಇಂಟು ಎ ಇನ್ವರ್ಸ್. ನನಗೆ ಎ ಇನ್ವರ್ಸ್ ವ್ಯಾಲ್ಯೂ ಮಾತ್ರ ಬೇಕು. ಸೊ ಇವಾಗ ಏನು ಮಾಡಬೇಕು ಈ 5 ಅನ್ನ ತಗೊಂಡ್ಬಂದು ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಡಿವೈಡ್ ಮಾಡಬೇಕು 5 ಇಂದ. ಸೊ 5 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಸಿಂಪಲ್, ಎಲ್ಲದಕ್ಕೂ ಕೂಡ ಡಿವೈಡ್ ಬೈ 5 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 divide by 5 divide it by 5 divide it by 5. So this is the final answer for A inverse. ಸರಿನಾ. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನು ಅಪ್ಲೈ ಮಾಡಿ A ಇನ್ವರ್ಸ್ ವ್ಯಾಲ್ಯೂನ ಕಂಡುಹಿಡಿದಿದ್ದೀವಿ. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.